ನಮಸ್ಕಾರ ನ್ಯೂಸ್ ಎಟ್ 4 ಗೆ ಸ್ವಾಗತ. ನಾನು ನವಿತಾ ಜೈನ್. ಧಾರವಾಡ ಐಐಟಿ ಕ್ಯಾಂಪಸ್ನ ಉದ್ಘಾಟನಾ ಕಾರ್ಯಕ್ರಮ ಇರುವ ಹಿನ್ನೆಲೆಯಲ್ಲಿ ಐಐಟಿ ಹೆಲಿಪ್ಯಾಡ್ಗೆ ಬಂದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಐಐಟಿ ಕ್ಯಾಂಪಸ್ ಅನ್ನು ಉದ್ಘಾಟನೆ ಮಾಡಲಿದ್ದಾರೆ. ಅದಕ್ಕಾಗಿ ಈಗ ಕ್ಷಣಗಣನೆ ಆರಂಭ ಆಗಿದೆ. ಐಐಟಿ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಜನಸಾಗರವೇ ಹರಿದು ಬರ್ತಾ ಇದೆ. ಐಐಟಿ ಕ್ಯಾಂಪಸ್ನತ್ತ ಜನಸಾಗರ ಹರಿದು ಬರ್ತಾ ಇದೆ. ಇನ್ನು ಕೆಲವೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಕ್ಯಾಂಪಸ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಈ ಕ್ಯಾಂಪಸ್ನ ಉದ್ಘಾಟನೆಗೆ ಕ್ಷಣಗಣನೆ ಆರಂಭ ಆಗಿದ್ದ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಗದಗ, ಹಾವೇರಿ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಜನರು ಬರ್ತಾ ಇದ್ದಾರೆ. ಯುವಕ ಯುವತಿಯರು, ಮಹಿಳೆಯರು ಸೇರಿದಂತೆ ಸಹಸ್ರಾರು ಸಂಖ್ಯೆಯಲ್ಲಿ ಜನ ಬರ್ತಾ ಇದ್ದು ಕಾರ್ಯಕ್ರಮಕ್ಕೆ 1.5 ಲಕ್ಷಕ್ಕೂ ಅಧಿಕ ಜನರು ಬರುವಂತಹ ನಿರೀಕ್ಷೆ ಇತ್ತು. ಈಗಾಗಲೇ ಬಂದಿದ್ದಾರೆ. ಆ ಒಂದು ಜನಸಂಖ್ಯೆಯನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಈ ಕಾರ್ಯಕ್ರಮಕ್ಕೆ ಜನಸಾಗರ ಯಾವ ರೀತಿಯಾಗಿ ಹರಿದು ಬಂದಿದೆ ಅನ್ನೋದನ್ನ. ಈಗ ಕೆಲವೇ ಕ್ಷಣಗಳು ಮಾತ್ರ ಬಾಕಿ ಇದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಐಐಟಿ ಕ್ಯಾಂಪಸ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗ ಶಿಕ್ಷಣ ಕಾಶಿ ನವ ವಧುವಿನಂತೆ ಅಲ್ಲಿ ಸಿಂಗಾರಗೊಂಡಿದೆ. ಈಗ ನೂತನ ಕ್ಯಾಂಪಸ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಲಿರುವಂತಹ ಹಿನ್ನೆಲೆಯಲ್ಲಿ ಎಲ್ಲ ರಸ್ತೆಗಳು ಕೂಡ ಅಲ್ಲಿ ಬಹಳ ಸಿಂಗಾರವನ್ನ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಈಗ ನಿಮ್ಗೆ ಇನ್ನೊಂದು ದೃಶ್ಯ ತೋರಿಸ್ತಾ ಇದ್ವಿ. ಕೆಲ ಹೊತ್ತಿನಲ್ಲಿ ಐಐಟಿ ಕಟ್ಟಡದ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. 65 ಎಕರೆ ಮೀಸಲು ಅರಣ್ಯ ಸಹಿತ ಒಟ್ಟು 535 ಎಕರೆ ಪ್ರದೇಶದಲ್ಲಿ ಐಐಟಿ ಧಾರವಾಡದ ಮೊದಲ ಹಂತದ 15 ಕಟ್ಟಡಗಳು ಈಗಾಗಲೇ 852 ಕೋಟಿ ವೆಚ್ಚದಲ್ಲಿ ಸಿದ್ಧಗೊಂಡಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಈಗ ಐಐಟಿ ಕ್ಯಾಂಪಸ್ನ ಒಳಗಡೆ ಹೋಗಿದ್ದಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಕ್ಯಾಂಪಸ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ. 852 ಕೋಟಿ ರೂಪಾಯಿ ವೆಚ್ಚದಲ್ಲಿ ಐಐಟಿ ಶಾಶ್ವತ ಕಟ್ಟಡ ನಿರ್ಮಾಣ, 2500 ವಿದ್ಯಾರ್ಥಿಗಳಿಗೆ ವಸತಿ, ಕಲಿಕೆಗೆ ಬೇಕಾದಂತಹ ಎಲ್ಲಾ ಸೌಲಭ್ಯವನ್ನ ಈ ಒಂದು ಕ್ಯಾಂಪಸ್ ಹೊಂದಿದೆ. ಈಗ 2016ರಿಂದನೇ ತಾತ್ಕಾಲಿಕ ಕ್ಯಾಂಪಸ್ ಆರಂಭ ಆಗಿ ಈಗ 6 ವರ್ಷದ ನಂತರ ಸ್ವಂತ ಕಟ್ಟಡವನ್ನ ಹೊಂದಿರುವಂತಹ ಒಂದು ಕೀರ್ತಿಗೂ ಈಗ ಈ ಕ್ಯಾಂಪಸ್ ಪಾತ್ರ ಆಗ್ತಾ ಇದೆ. 852 ಕೋಟಿ 470 ಎಕರೆ ಜಾಗದಲ್ಲಿ ಈಗ ಐಐಟಿ ಶಾಶ್ವತ ಕಟ್ಟಡದ ಉದ್ಘಾಟನೆಯನ್ನ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ನೆರವೇರಿಸಲಿದ್ದಾರೆ. ನಾನಾ ವಿಭಿನ್ನತೆಗಳನ್ನ ಈ ಒಂದು ಕ್ಯಾಂಪಸ್ ಹೊಂದಿದೆ. ಶೈಕ್ಷಣಿಕ ವಲಯದಲ್ಲಿ ದೊಡ್ಡ ಮಟ್ಟದ ಗಮನ ಸೆಳೆಯುವಂತಹ ಒಂದು ನಿರೀಕ್ಷೆಯನ್ನು ಕೂಡ ಹೇಳಲಾಗ್ತಾ ಇದ್ದು ಇದರ ಒಂದು ಉದ್ಘಾಟನೆಯನ್ನ, ಲೋಕಾರ್ಪಣೆಯನ್ನ ಕೆಲವೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಒಂದು ಬೇರೆ ಬೇರೆ ರೀತಿಯಾದಂತಹ ವಿಶೇಷತೆಗಳನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಒಂದು ಸರ್ವಶ್ರೇಷ್ಠ ಹವಾಮಾನ ವ್ಯವಸ್ಥೆಯನ್ನ ಈ ಕ್ಯಾಂಪಸ್ ಹೊಂದಿದೆ ಅಂತಾನೆ ಹೇಳಲಾಗ್ತಾ ಇದೆ. ಚಾಲುಕ್ಯರ ವಿಜಯನಗರ ಕಾಲದ ಶಿಲ್ಪಗಳು ಈ ಮುಖ್ಯ ದ್ವಾರದಲ್ಲೂ ಪ್ರತಿಬಿಂಬಗೊಂಡಿರುವುದನ್ನ ನಾವು ಗಮನಿಸಬಹುದು. 2500 ವಿದ್ಯಾರ್ಥಿಗಳಿಗೆ ವಸತಿ, ಕಲಿಕೆಗೆ ಬೇಕಾದ ಸೌಲಭ್ಯಗಳನ್ನ ಹೊಂದಿರುವ ಈ ಕಟ್ಟಡ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ ಲೋಕಾರ್ಪಣೆಗೊಳ್ಳಲಿದೆ. ಕ್ಯಾಂಪಸ್ನ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ. ಇದರ ವಿಶೇಷತೆಗಳನ್ನ ಇನ್ನಷ್ಟು ನೋಡ್ತಾ ಹೋಗೋದಾದ್ರೆ ಆಡಳಿತ ಭವನ, ಅಕಾಡೆಮಿ ಬ್ಲಾಕ್, ವಿಜ್ಞಾನ ಬ್ಲಾಕ್, ಮೆಸ್ ಬ್ಲಾಕ್ ಹಾಗೂ ಗ್ರಂಥಾಲಯ ಸೇರಿದಂತೆ 18 ಕಟ್ಟಡಗಳು ಇಲ್ಲಿ ತಲೆ ಎತ್ತಿವೆ. 68 ಎಕರೆ ಮೀಸಲು ಅರಣ್ಯ ಪ್ರದೇಶದಲ್ಲಿ ಅಂತರ್ಗತವಾಗಿದೆ ಈ ಒಂದು ಐಐಟಿ ಕ್ಯಾಂಪಸ್. ಸೌರಶಕ್ತಿ ಇಂಧನದ ಬಳಕೆ, ಸ್ವತಂತ್ರ ನೀರಿನ ವ್ಯವಸ್ಥೆಯನ್ನು ಕೂಡ ಹೊಂದಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಐಐಟಿ ಕ್ಯಾಂಪಸ್ನ ಉದ್ಘಾಟನೆಯನ್ನ ಮಾಡಲಿದ್ದಾರೆ. ಈ ಐಐಟಿ ಕ್ಯಾಂಪಸ್ ಈಗಾಗಲೇ ಯಾವ ರೀತಿಯಾಗಿ ಸಿದ್ಧಗೊಂಡಿದೆ, ಯಾವ ರೀತಿಯಾಗಿ ಇಡೀ ಕ್ಯಾಂಪಸ್ ನವ ವಧುವಿನಂತೆ ಸಿಂಗಾರಗೊಂಡಿದೆ ಅನ್ನೋದನ್ನು ನಾವು ಗಮನಿಸಬಹುದು. ಎಲ್ಲಿ ನೋಡಿದ್ರು ಕೂಡ ಹಸಿರು ಕಾನನದ ರೀತಿಯಲ್ಲಿ ಈಗ ಒಂದ್ ಕಡೆ ಹೂವಿನ ಅಲಂಕಾರಗಳು, ಗಿಡವನ್ನ ಅಲ್ಲಿ ನೆಟ್ಟಿರೋದನ್ನು ನಾವು ಗಮನಿಸಬಹುದು. ಎಲ್ಲವೂ ಕೂಡ ಹಚ್ಚ ಹಸಿರಿನಿಂದ ಕಂಗೊಳಿಸ್ತಾ ಇರುವಂತಹ ಪರಿಸರ ಸ್ನೇಹಿ ಈ ಐಐಟಿ ಕ್ಯಾಂಪಸ್ನ ಅನೇಕ ವಿಶೇಷತೆಗಳನ್ನು ನಾವು ಗಮನಿಸಬಹುದು. 470 ಎಕರೆ ಜಾಗವನ್ನು ಕೂಡ ಇಲ್ಲಿ ಹೊಂದಿದೆ ಈ ಒಂದು ಕ್ಯಾಂಪಸ್. 852 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಕಟ್ಟಡ ನಿರ್ಮಾಣ ಆಗಿರೋದು. ಅದರ ಲೋಕಾರ್ಪಣೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿದ್ದಾರೆ. ಕ್ಯಾಂಪಸ್ನ ಒಳಗಡೆ ಹೋಗಿದ್ದಾರೆ. ಅಲ್ಲಿಯ ವಿಶೇಷತೆಗಳು ಏನೇನು, ಈ ಕ್ಯಾಂಪಸ್ ಯಾಕೆ ಬಹಳ ಇಂಪಾರ್ಟೆಂಟ್, ಈಗ 6 ವರ್ಷಗಳ ನಂತರ ಈ ಕ್ಯಾಂಪಸ್ ಶಾಶ್ವತವಾದ ಕಟ್ಟಡವನ್ನ ಹೊಂದುತ್ತಾ ಇರೋದು. ಹಾಗಾಗಿ ಇದರ ಒಂದು ವಿಶೇಷತೆಗಳ ಬಗ್ಗೆ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಅಲ್ಲಿ ಮಾಹಿತಿಯನ್ನ ಪಡೆದುಕೊಳ್ತಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನು ಕೆಲವೇ ಹೊತ್ತಿನಲ್ಲಿ ಐಐಟಿ ಕಟ್ಟಡದ ಉದ್ಘಾಟನೆಯನ್ನ ಮಾಡಲಿದ್ದಾರೆ, ಲೋಕಾರ್ಪಣೆಗೊಳಿಸಲಿದ್ದಾರೆ. ಹಾಗಾದ್ರೆ ಸ್ಥಳದಲ್ಲಿ ಜನಸಾಗರ ಯಾವ ರೀತಿಯಾಗಿ ಬರ್ತಾ ಇದೆ ಅನ್ನೋದರ ಬಗ್ಗೆ ನಮ್ಮ ರಿಪೋರ್ಟರ್ ಮಂಜುನಾಥ್ ಅಲ್ಲಿಂದ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ.
ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಏನು IIT ಕ್ಯಾಂಪಸ್ ಅನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈಗ ಕೂಡ ಈ ಕಾರ್ಯಕ್ರಮಕ್ಕೆ ವೇದಿಕೆಯತ್ತ ಜನರು ಕೂಡ ಸಾವಿರಾರು ಜನರು ಕೂಡ ಆಗಮಿಸ್ತಾ ಇದ್ದಾರೆ. ತಾವು ಕೂಡ ದೃಶ್ಯದಲ್ಲಿ ನೋಡ್ತಿರ್ಬೋದು. ಈಗಾಗಲೇ ಕೂಡ ಧಾರವಾಡ, ಗದಗ, ವಿಜಾಪುರ ಸೇರಿದಂತೆ ಹಲವಾರು ಜಿಲ್ಲೆಗಳಿಂದ ಕೂಡ ಏನು ಲಕ್ಷಾಂತರ ಜನರ ಏನು 1.5 ಲಕ್ಷಕ್ಕೂ ಅಧಿಕ ಜನರು ಕೂಡ ಇತ್ತ ಆಗಮಿಸಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದರೆ ಡಬಲ್ ಇಂಜಿನ್ ಸರ್ಕಾರ ಈಗಾಗಲೇ ಏನು ಸಾಧನೆ ಜೊತೆಗೆ ಏನು ವಿಧಾನಸಭೆ ಚುನಾವಣೆ ಹತ್ತಿರ ಆಗುತ್ತಿರುವ ಹಿನ್ನೆಲೆಯಲ್ಲೂ ಕೂಡ ಜನರು ಕೂಡ ಸರ್ಕಾರದ ಯೋಜನೆ ಜೊತೆಗೆ ಸರ್ಕಾರದ ಮುಂಬರುವ ಚುನಾವಣೆಗೆ ಎಲ್ಲ ರೀತಿಯ ಸಿದ್ಧತೆಯನ್ನು ಮಾಡಿಕೊಳ್ಳಲು ಒಂದು ಹಿನ್ನೆಲೆಯಲ್ಲೂ ಕೂಡ ಏನು IIT ಕ್ಯಾಂಪಸ್ ಉದ್ಘಾಟನೆಯ ಒಂದು ವೇದಿಕೆಯನ್ನು ಕೂಡ ಆಯೋಜನೆ ಮಾಡಲಾಗಿದೆ. ಈ ವೇದಿಕೆಯತ್ತ ಕೂಡ ಏನಂದರೆ 60,000ಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆ ಜೊತೆಗೆ ಅಕ್ಕಪಕ್ಕ LED ಕೂಡ ವ್ಯವಸ್ಥೆ ಮಾಡಲಾಗಿದೆ. ಈಗಾಗಲೇ 1,000ಕ್ಕೂ ಅಧಿಕ ಬಸ್ ಸೌಲಭ್ಯವನ್ನು ಈಗಾಗಲೇ ಏನು ಧಾರವಾಡ ಜಿಲ್ಲೆ ಇರ್ಬೋದು, ಅದೇ ರೀತಿಯಾಗಿ ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಸಾರಿಗೆ ವ್ಯವಸ್ಥೆಯನ್ನು ಮಾಡಲಾಗಿ ಜನರು ಕೂಡ ಏನು ಕಾರ್ಯಕ್ರಮದ ವೇದಿಕೆಯತ್ತ ಆಗಮಿಸಿ ನರೇಂದ್ರ ಮೋದಿ ಪ್ರಧಾನಿಯವರ ಭಾಷಣವನ್ನು ಕೇಳಲಿಕ್ಕೆ ಎಲ್ಲರೂ ಕೂಡ ಅಷ್ಟೇ ಕಾತುರದಿಂದ ಕಾಯ್ತಾ ಇದ್ದಾರೆ. ಧಾರವಾಡದಿಂದ ಮಂಜುನಾಥ್ ಚಡಳ್ಳಿ, ನ್ಯೂಸ್ 18. ಜನಸಾಗರವೇ ಹರಿದು ಬರ್ತಾ ಇದೆ. ಬೇರೆ ಬೇರೆ ಭಾಗದಿಂದ ಜನರು ತಂಡೋಪತಂಡವಾಗಿ ಅಲ್ಲಿ ಆಗಮಿಸ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರ್ಯಕ್ರಮ, ಪ್ರಧಾನಿ ನಮ್ಮೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಜನರ ನಿರೀಕ್ಷೆಗಳು ಏನು? ಜನ ಒಂದು ಸಲ ನಾವು ಅವರನ್ನ ನೋಡಬೇಕು ಅಂತ ಈಗ ಪ್ರಧಾನಿಗಳ ಕಾರ್ಯಕ್ರಮಕ್ಕೂ ಆಗಮಿಸ್ತಾ ಇದ್ದಾರೆ. ಬೇರೆ ಬೇರೆ ಭಾಗದಿಂದ ಅಲ್ಲಿ ಮಹಿಳೆಯರು ಸಾಕಷ್ಟು ಸಂಖ್ಯೆಯಲ್ಲಿ ಆಗಮಿಸ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕೆಲವೇ ಹೊತ್ತಿನಲ್ಲಿ ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಂದ IIT ಕ್ಯಾಂಪಸ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ, ಅವರು ಲೋಕಾರ್ಪಣೆಗೊಳಿಸಲಿದ್ದಾರೆ. ಈ ಒಂದು ಕಟ್ಟಡ ಅನೇಕ ವಿಚಾರಗಳಿಗೆ ವಿಶೇಷತೆಯನ್ನು ಹೊಂದಿದೆ ಅಂತ ನಾವು ಆಗಲೇ ಹೇಳ್ತಾ ಇದ್ವಿ. ಆ ಒಂದು ಕಟ್ಟಡದ ಉದ್ಘಾಟನೆಯನ್ನ ಇನ್ನು ಕೆಲವೇ ಕ್ಷಣದಲ್ಲಿ ನೆರವೇರಿಸಲಿದ್ದಾರೆ. ಈಗ ಅನೇಕ ಮಹಿಳೆಯರು ಅಲ್ಲಿ ತಂಡೋಪತಂಡವಾಗಿ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಕೆಲವೇ ಕ್ಷಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು IIT ಕ್ಯಾಂಪಸ್ ಅನ್ನ ಉದ್ಘಾಟನೆ ಮಾಡಲಿದ್ದಾರೆ.